ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ದೇವರ ಸನ್ನಿಧಾನಕ್ಕೆ ಬರುವ ಭಕ್ತರಿಂದ ಸುಲಿಗೆ ಮಾಡ್ತಾ ಇರೋದಲ್ಲದೆ ಭಕ್ತರೊಂದಿಗೆ ಗೂಂಡಾಗಳಂತೆ ವರ್ತಿಸುತ್ತಿದ್ದಾರೆ. ಹೌದು, ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಹೆಸರಲ್ಲಿ ಗೂಂಡಾಗಿರಿ ನಡೆಯುತ್ತಿದೆ. ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿರುವ ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಟೆಂಡರ್ ಪಡೆದ ಗುತ್ತಿಗೆದಾರರ ತಂಡ ದೇವಾಲಯಕ್ಕೆ ಬರುವ ಭಕ್ತರಿಗೆ ಆವಾಜ್ ಹಾಕಿ ಹಣ ಪೀಕುತ್ತಿದ್ದಾರೆ. ಅಲ್ಲದೆ ರೌಡಿಗಳಂತೆ ವರ್ತಿಸುತ್ತಿರೋದು ಕೂಡ ಬೆಳಕಿಗೆ ಬಂದಿದೆ. ಯಡಿಯೂರು ಸಿದ್ದಲಿಂಗೇಶ್ವರ ದೇಗುಲ ಪುರಾಣ ಪ್ರಸಿದ್ಧ ದೇಗುಲವಾಗಿದ್ದು ನಿತ್ಯ ಸಾವಿರಾರು ಮಂದಿ ಭಕ್ತರು ಆಗಮಿಸುತ್ತಿದ್ದಾರೆ. ಇನ್ನು ವಿಶೇಷ ದಿನಗಳಲ್ಲಂತೂ ಲಕ್ಷಾಂತರ ಮಂದಿ ಭಕ್ತರು ಸಿದ್ದಲಿಂಗೇಶ್ವರ ದೇವರ ದರ್ಶನಕ್ಕೆ ಬರ್ತಾರೆ. ಆದರೆ ದೇಗುಲಕ್ಕೆ ಬರುವ ಭಕ್ತರಿಂದಲೇ ನಿತ್ಯ ಸಾವಿರಾರು ರೂಪಾಯಿ ಸುಲಿಗೆ ಮಾಡ್ತಿದ್ದಾರೆ. ಅಲ್ಲದೆ ಗೂಂಡಾಗಳಂತೆ ವರ್ತಿಸುತ್ತಿದ್ದಾರೆ. ಆದರೆ ಭಕ್ತರು ಮಾತ್ರ ಇವರ ಹತ್ರ ಕಿರಿಕ್ ಯಾಕೆ ಅಂತ ಪಾರ್ಕಿಂಗ್ಗೆ ಕೇಳುವಷ್ಟು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ. ಈ ದೇಗುಲದಲ್ಲಿ ಪಾರ್ಕಿಂಗ್ ಆಗಿ ಗುತ್ತಿಗೆ ತೆಗೆದುಕೊಂಡಿದ್ದು ಗುತ್ತಿಗೆದಾರರು ಅಪ್ರಾಪ್ತ ಬಾಲಕರನ್ನ ಕೆಲಸಕ್ಕೆ ಇಟ್ಟುಕೊಂಡು ಗೂಂಡಾವರ್ತನೆ ನಡೆಸುತ್ತಿದ್ದಾರೆ. ಯಡಿಯೂರು ದೇಗುಲ ಮುಜರಾಯಿ ಇಲಾಖೆಗೆ ಸೇರಲಿದ್ದು ನಿಯಮಗಳನ್ನ ಗಾಳಿಗೆ ತೂರಿ ದೇವಾಲಯದ ಮುಖ್ಯ ರಸ್ತೆಯಲ್ಲಿಯೇ ಬ್ಯಾರಿಕೇಡ್ ಹಾಕಿಕೊಂಡು ಪಾರ್ಕಿಂಗ್ ಹೆಸರಲ್ಲಿ ಸುಲಿಗೆ ಮಾಡ್ತಿದ್ದಾರೆ. ಅಲ್ಲದೆ ಹಣ ಕೊಡಲು ಹಿಂದೇಟು ಹಾಕುವ ಭಕ್ತರೊಂದಿಗೆ ಕಿರಿಕ್ ಮಾಡಿಕೊಂಡು ಆವಾಜ್ ಹಾಕ್ತಿದ್ದಾರೆ. ಇನ್ನು ಈ ಸುಲಿಗೆಯನ್ನ ಪ್ರಶ್ನೆ ಮಾಡಿದ ಮಾಧ್ಯಮದವರ ಮೇಲೂ ಕಿರಿಕ್ ಮಾಡಿದ್ದು, ನಾವು ಮಾಡಿದ್ದೇ ರೂಲ್ಸ್, ನಾವ್ ಹೇಳ್ದಂಗೆ ಕೇಳಬೇಕು, ನಾವ್ ಯಾವನಿಗೂ ಹೆದರಲ್ಲ, ಪೊಲೀಸರಿಗೂ ಕೇರ್ ಮಾಡಲ್ಲ ಅಂತ ರೌಡಿಗಳಂತೆ ವರ್ತಿಸುತ್ತಿದ್ದಾರೆ. ಯಡಿಯೂರು ಸಿದ್ದಲಿಂಗೇಶ್ವರ ಭಕ್ತರ ಬಳಿ ಪಾರ್ಕಿಂಗ್ ಹೆಸರಲ್ಲಿ ಸುಲಿಗೆ ಮಾಡ್ತಿದ್ರು ಕೂಡ ದೇವಾಲಯದ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದೆ. ಇದರಿಂದ ಸಾಕಷ್ಟು ಭಕ್ತರಿಗೆ ತೊಂದರೆ ಆಗ್ತಾ ಇದ್ದು ಪಾರ್ಕಿಂಗ್ ಗುತ್ತಿಗೆದಾರನ ಗೂಂಡಾಗಿರಿಗೆ ಭಕ್ತರು ಬೇಸತ್ತೋಗಿರೋದು ಮಾತ್ರ ಸುಳ್ಳಲ್ಲ. ಶಿವಕುಮಾರ್, ಪ್ರಜಾಶಕ್ತಿ ಟಿವಿ, ಕುಣಿಗಲ್.